ಸೈನಿಕರು ಯಾವುದೇ ದೇಶದ ಶ್ರೇಷ್ಠ ಆಸ್ತಿ. ಅವರು ರಾಷ್ಟ್ರದ ಕಾವಲುಗಾರರು. ತಮ್ಮ ವೈಯಕ್ತಿಕ ಹಿತ ಮರೆತು ದೇಶದ ಹಿತಾಸಕ್ತಿ ರಕ್ಷಿಸುವ ಅತ್ಯಂತ ನಿಸ್ವಾರ್ಥರು. ಸೈನಿಕನ ಕೆಲಸವು ಕಷ್ಟಕರ ಎಂದು ಗೊತ್ತಿದ್ದರೂ ದೇಶ ಸೇವೆ ಮಾಡಲು ಭಾರತೀಯರು ತುದಿಗಾಲಿನಲ್ಲಿ ನಿಂತಿರುತ್ತಾರೆ. ಅದುವೇ ದೇಶಾಭಿಮಾನ. ಸೈನಿಕರು ಸವಾಲಿನ ಕರ್ತವ್ಯಗಳನ್ನು ಪೂರೈಸಬೇಕು ಮತ್ತು ಶ್ರೇಷ್ಠ ಸೈನಿಕರಾಗಲು ಅಸಾಧಾರಣ ಗುಣಗಳನ್ನು ಹೊಂದಿರಬೇಕು. ಆದರೂ ಅವರ ಜೀವನ ತೀರಾ ಕಷ್ಟಕರ. ಅವರು ಸದಾ ಕಷ್ಟಗಳ ನಡುವೆಯೇ ಕರ್ತವ್ಯ ನಿರ್ವಹಿಸುತ್ತಾರೆ. ಭಾರತೀಯ ಸೇನೆ ಭಾರತದ ಒಂದು ವಿಭಾಗವಾಗಿದ್ದು ಅದು ರಾಷ್ಟ್ರೀಯ ಭದ್ರತೆಯನ್ನ ಮತ್ತು ಈ ದೇಶದ ಜನರ ರಾಷ್ಟ್ರೀಯ ಏಕತೆಯನ್ನ ಖಾತ್ರಿಗೊಳಿಸುತ್ತದೆ. ದೇಶದ ಸಮಸ್ಯೆಗಳನ್ನು ನಿಯಂತ್ರಿಸುವಲ್ಲಿ ಭಾರತೀಯ ಸೇನೆಯು ಪ್ರಮುಖ ಪಾತ್ರ ವಹಿಸುತ್ತಿರುವುದರಿಂದಲೇ ದೇಶದಲ್ಲಿ ಶಾಂತಿ ನೆಲೆಸಿದೆ. ಈವರೆಗೆ ಭಾರತೀಯ ಸೇನೆ 4 ಬಾರಿ ಯುದ್ಧ ಮಾಡಿದೆ. ಪಾಕಿಸ್ತಾನದೊಂದಿಗೆ 3 ಬಾರಿ ಮತ್ತು ಚೀನಾದೊಂದಿಗೆ 1 ಬಾರಿ. ಭಾರತೀಯ ಸೇನೆ ಸದಾ ತಾರುಣ್ಯಪೂರ್ಣವಾಗಿರಬೇಕೆಂಬ ಉದ್ದೇಶದೊಂದಿಗೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಗ್ನಿಪಥ್ ಎಂಬ ಹೊಸ ಯೋಜನೆಯನ್ನ ಜಾರಿಗೊಳಿಸುತ್ತಿದೆ. ಇದರಿಂದ ಸೇನೆಯಲ್ಲಿ 4 ವರ್ಷ ಸೇವೆ ಸಲ್ಲಿಸಲು ಹಲವರಿಗೆ ಅವಕಾಶ ಸಿಗುತ್ತದೆ. ಅವರು ಅಗ್ನಿವೀರರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇಂತಹ 46,000 ಅಗ್ನಿವೀರರ ನೇಮಕಕ್ಕೆ ಭಾರತೀಯ ಸೇನೆ ಮುಂದಾಗಿದೆ. ಇಂತಹ ಹಲವು ಹೊಸ ಚಿಂತನೆಗಳೊಂದಿಗೆ ಸಾಗುತ್ತಿರುವ ಭಾರತೀಯ ಸೇನೆಯತ್ತ ಒಂದು ಸಮಗ್ರ ನೋಟ ನಿಮಗಾಗಿ. ಕೆಲವು ದಿನಗಳ ಹಿಂದೆ ಕಾಶ್ಮೀರದ ಉರಿಯಲ್ಲಿರುವ ಸೇನಾ ಶಿಬಿರದ ಮೇಲೆ ಉಗ್ರರು ನಡೆಸಿದ ದಾಳಿಯಲ್ಲಿ 17 ಯೋಧರು ಹುತಾತ್ಮರಾಗಿದ್ದರು. ಈ ದಾಳಿ ಹಿಂದೆ ಪಾಕಿಸ್ತಾನದ ನೇರ ಕೈವಾಡ ಇರುವುದು ಸ್ಪಷ್ಟವಾಗಿತ್ತು. ಹೀಗಾಗಿ ಮತ್ತೊಮ್ಮೆ ದೇಶಾದ್ಯಂತ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ಕೇಳಿಬಂದಿತ್ತು. ಈ ಬಾರಿಯಾದರೂ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಬೇಕು, ಪಾಕ್ನಲ್ಲಿರುವ ಭಯೋತ್ಪಾದಕರ ತರಬೇತಿ ಶಿಬಿರಗಳ ಮೇಲೆ ದಾಳಿ ಮಾಡಿ ಅವನ್ನು ಧ್ವಂಸಗೊಳಿಸಬೇಕು ಎಂಬೆಲ್ಲ ಮಾತುಗಳು ಕೇಳಿಬಂದವು. ಭಾರತೀಯ ಸೇನೆ ಅಂದರೆ ಬ್ರಿಟಿಷ್ ಭಾರತೀಯ ಸೇನೆ ಸಂಸ್ಥಾಪನೆಯಾಗಿದ್ದು ಕ್ರಿಸ್ತಶಕ 1776ರಲ್ಲಿ. ಆಗ ಭಾರತ ದೇಶ ಕೋಲ್ಕತ್ತಾದಿಂದ ಆಡಳಿತ ನಡೆಸುತ್ತಿದ್ದ ಈಸ್ಟ್ ಇಂಡಿಯಾ ಕಂಪನಿ ಹಿಡಿತದಲ್ಲಿತ್ತು. ಬಂಗಾಳ, ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಅಡಿಯಲ್ಲಿ ಪ್ರತ್ಯೇಕವಾಗಿದ್ದ ಭಾರತೀಯ ಸೇನೆಯನ್ನು 1895ರಲ್ಲಿ ಏಕೀಕೃತಗೊಳಿಸಲಾಯಿತು. ಆದರೆ ಆಡಳಿತಾತ್ಮಕ ಕಾರಣಗಳಿಗಾಗಿ ಮತ್ತೆ ಪಂಜಾಬ್, ಬಂಗಾಳ, ಮದ್ರಾಸ್ ಮತ್ತು ಬಾಂಬೆ ಕಮಾಂಡ್ಗಳಾಗಿ ವಿಂಗಡಿಸಲಾಯಿತು. ಬ್ರಿಟಿಷ್ ಭಾರತೀಯ ಸೇನೆ ಭಾರತದಲ್ಲಿ ಮತ್ತು ಜಗತ್ತಿನ ಹಲವೆಡೆ ಬ್ರಿಟಿಷರಿಗಾಗಿ ಹಲವು ಯುದ್ಧಗಳಲ್ಲಿ ಪಾಲ್ಗೊಂಡಿತ್ತು. ಅವುಗಳಲ್ಲಿ ಆಂಗ್ಲೋ ಬರ್ಮೀಸ್ ಯುದ್ಧ, ಪ್ರಥಮ ಮತ್ತು 2ನೇ ವಿಶ್ವ ಯುದ್ಧಗಳು ಸೇರಿವೆ. 1912ರಲ್ಲಿ ಡೆಹ್ರಾಡೂನ್ನಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜ್ ಸ್ಥಾಪನೆಯಾಯಿತು. ಅಲ್ಲಿಂದಾಚೆಗೆ ಬ್ರಿಟಿಷ್ ಭಾರತೀಯ ಸೇನೆಯಲ್ಲಿ ಭಾರತೀಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗಲಾರಂಭಿಸಿತು. 1932ರಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಸ್ಥಾಪಿಸಲಾಯಿತು. ಭಾರತದ ಹಲವಾರು ಜನ ಸೇನೆಯಲ್ಲಿ ಅಧಿಕಾರಿಗಳ ಸ್ಥಾನಕ್ಕೇರಿದರು. ಸ್ವಾತಂತ್ರ್ಯ ನಂತರ ಭಾರತದ ಸೇನೆ ಇಬ್ಬಾಗವಾಯಿತು. ರಾಷ್ಟ್ರಪತಿಗಳ ಅಂಗರಕ್ಷಕ ಪಡೆ ಭೂಸೇನೆಯ ಅತ್ಯಂತ ಹಳೆಯ ಸಶಸ್ತ್ರ ತುಕಡಿಯಾಗಿದ್ದು ಇದು ರಾಷ್ಟ್ರಪತಿ ಭವನದಲ್ಲೇ ಬೀಡು ಬಿಟ್ಟಿರುತ್ತದೆ. ಭಾರತ ಸರ್ಕಾರ ದೇಶದ ರಕ್ಷಣೆಯ ಜವಾಬ್ದಾರಿಯನ್ನು ಭಾರತೀಯ ಸೇನೆಗೆ ವಹಿಸಿದೆ. ದೇಶದ ರಕ್ಷಣೆಗೆ ಸಂಬಂಧಿಸಿದ ವಿಚಾರಗಳನ್ನು ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆ ನೋಡಿಕೊಳ್ಳುತ್ತದೆ. ಭಾರತೀಯ ಸೇನೆಯಲ್ಲಿ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳೆಂಬ 3 ವಿಭಾಗಗಳಿವೆ. ಭಾರತದ ರಾಷ್ಟ್ರಪತಿಗಳು ಈ 3 ದಳಗಳ ಸುಪ್ರೀಂ ಕಮಾಂಡರ್ ಅಂದರೆ ಮಹಾದಂಡನಾಯಕರಾಗಿರುತ್ತಾರೆ. ಭಾರತದ ಸೇನೆಯ ಮುಖ್ಯ ಕಚೇರಿ ನವದೆಹಲಿಯಲ್ಲಿದೆ. ಭಾರತದ ಸೇನೆಯ ಜವಾಬ್ದಾರಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂದರೆ ಸೇನೆಯ ಮುಖ್ಯಸ್ಥರದ್ದು. ಸೇನೆಗೆ ಆದೇಶ ನೀಡುವುದು, ನಿಯಂತ್ರಿಸುವುದು ಮತ್ತು ಆಡಳಿತಾತ್ಮಕ ನಿರ್ಧಾರವನ್ನು ಕೈಗೊಳ್ಳುವುದು ಅವರ ಹೊಣೆಗಾರಿಕೆ. ನಮ್ಮ ಸೇನೆಯನ್ನು 6 ಕಮಾಂಡ್ಗಳಾಗಿ ಮತ್ತು 1 ಪ್ರತ್ಯೇಕ ತರಬೇತಿ ಕಮಾಂಡ್ ಆಗಿ ವಿಭಾಗಿಸಲಾಗಿದೆ. ಈ ಎಲ್ಲಾ ವಿಭಾಗಗಳು ಪ್ರತ್ಯೇಕ ಲೆಫ್ಟಿನೆಂಟ್ ಕರ್ನಲ್ಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಭೂಸೇನೆಯಲ್ಲಿ 34 ವಿಭಾಗಗಳಿವೆ. ಭಾರತದ ಸೇನೆಯಲ್ಲಿ ಇವತ್ತು 53 ಕಂಟೋನ್ಮೆಂಟ್ಗಳಿವೆ ಮತ್ತು ದೇಶದ ಹಲವೆಡೆ ವಿಸ್ತರಿಸಿರುವ 9 ಸೇನಾ ನೆಲೆಗಳಿವೆ. ಇವುಗಳ ಜೊತೆಗೆ ತಜಕಿಸ್ತಾನದಲ್ಲೂ ಒಂದು ಭಾರತೀಯ ಸೇನಾ ನೆಲೆ ಇದೆ.
ಸಮುದ್ರ ಮಟ್ಟದಿಂದ 5,000 ಮೀಟರ್ ಎತ್ತರವಿರುವ ಭಾರತ ಪಾಕ್ ಗಡಿಯಲ್ಲಿನ ಸಿಯಾಚಿನ್ ಹಿಮಪ್ರದೇಶ ಜಗತ್ತಿನ ಅತಿ ಎತ್ತರದ ಯುದ್ಧ ಭೂಮಿಯಾಗಿದೆ. ಭಾರತದ ಸೇನೆ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ವಾಲಂಟರಿ ಆರ್ಮಿ, ಅಂದರೆ ಯಾವುದೇ ರೀತಿಯ ಒತ್ತಾಯವಿಲ್ಲದೆ ಸ್ವಯಂ ಪ್ರೇರಣೆಯಿಂದ ಸೇನೆಯಲ್ಲಿ ಸೇರ್ಪಡೆಯಾಗಿರುವ ಯೋಧರನ್ನು ಹೊಂದಿರುವ ಸೇನೆ ಎಂದು ಅರ್ಥ. ಇದು ಭಾರತಕ್ಕೆ ಅತ್ಯಂತ ಹೆಮ್ಮೆಯ ವಿಚಾರ. ಭೂಸೇನೆಯ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸಸ್ ವಿಭಾಗ ದೇಶದ ಅತ್ಯಂತ ದೊಡ್ಡ ನಿರ್ಮಾಣ ಸಂಸ್ಥೆಗಳಲ್ಲಿ ಒಂದಾಗಿದೆ. ವಿಶ್ವದಲ್ಲಿರುವ ಕೇವಲ 3 ಕ್ಯಾವಲ್ರಿ ರೆಜಿಮೆಂಟ್ಗಳಲ್ಲಿ ಭಾರತೀಯ ಸೇನೆಯ ಅಶ್ವಾರೋಹಿ ಸೈನಿಕರ ದಳವೂ ಒಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಗೆ ಯೋಧರನ್ನು ನಿಯೋಜಿಸುವುದರಲ್ಲೂ ಭಾರತದ ಸೇನೆ ಅತಿದೊಡ್ಡ ಕೊಡುಗೆ ನೀಡಿದೆ. ಕಾಡು, ಮೇಡು ಮತ್ತು ಬೆಟ್ಟ ಗುಡ್ಡಗಳಲ್ಲಿ ಯುದ್ಧ ನಡೆಸುವುದರಲ್ಲಿ ಭಾರತೀಯ ಸೇನೆ ಅತ್ಯಂತ ಹೆಚ್ಚಿನ ಪರಿಣಿತಿ ಹೊಂದಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಮಂದಿಗೆ ಉದ್ಯೋಗ ನೀಡಿರುವ ಸಂಸ್ಥೆಗಳ ಪಟ್ಟಿಯಲ್ಲಿ ಭಾರತೀಯ ರೈಲ್ವೆ ಜೊತೆಗೆ ಭಾರತೀಯ ಸೇನೆಯೂ ಸ್ಥಾನ ಪಡೆದುಕೊಂಡಿದೆ. ಇವರ ಜೊತೆಗೆ ಸುಮಾರು 9,60,000 ಮೀಸಲು ಯೋಧರು ಇದ್ದಾರೆ. ಅಮೆರಿಕ ದೇಶದ ಸೇನೆಯಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಅಂದರೆ 32 ಲಕ್ಷ ಜನ ಯೋಧರಿದ್ದಾರೆ. 2ನೇ ಸ್ಥಾನದಲ್ಲಿ ಚೀನಾ ದೇಶದ ಸೇನೆ ಇದ್ದು ಅಲ್ಲಿ 23 ಲಕ್ಷ ಯೋಧರಿದ್ದಾರೆ. ದೇಶದ ಗಡಿಗಳನ್ನು ರಕ್ಷಿಸುವುದರ ಜೊತೆಗೆ ಆಂತರಿಕ ಭದ್ರತೆ, ಉಗ್ರರ ಹಾವಳಿ ಇರುವ ಜಮ್ಮು ಕಾಶ್ಮೀರ ಮತ್ತು ಈಶಾನ್ಯ ಭಾರತದ ರಕ್ಷಣೆಯು ಸೈನ್ಯದ ಹೊಣೆಗಾರಿಕೆ. ಇತ್ತೀಚೆಗೆ ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಚೀನಾ ದೇಶ ನಡೆಸುತ್ತಿರುವ ಚೇಷ್ಟೆಗಳನ್ನು ನಿಯಂತ್ರಿಸಲು ಸೇನೆಗೆ ಹೊಸದಾಗಿ 90,000 ಯೋಧರನ್ನು ನೇಮಕ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ. 1949ನೇ ಇಸ್ವಿ ಜನವರಿ ತಿಂಗಳ 15ರಂದು ಭಾರತದ ಸೇನೆಯ ಮೊದಲ ಭಾರತೀಯ ಮುಖ್ಯಸ್ಥರಾಗಿ ಕರ್ನಾಟಕದ ಕೊಡಗಿನ ವೀರಾಗ್ರಣಿ KM ಕಾರ್ಯಪ್ಪನವರನ್ನು ನೇಮಕ ಮಾಡಲಾಯಿತು. ಈ ದಿವಸವನ್ನೇ ಭಾರತೀಯ ಸೇನಾ ದಿನ ಎಂದು ಆಚರಿಸಲಾಗುತ್ತದೆ. ಭಾರತದ ಸೇನೆಯಲ್ಲಿ 2 ಮಾತ್ರ ಫೀಲ್ಡ್ ಮಾರ್ಷಲ್ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅವರಲ್ಲಿ KM ಕಾರ್ಯಪ್ಪ ಒಬ್ಬರಾದರೆ ಮತ್ತೊಬ್ಬರು ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ. ಕನ್ನಡದ ಮತ್ತೋರ್ವ ಕಲಿ ಜನರಲ್ ತಿಮ್ಮಯ್ಯನವರು ಕೂಡ ಭಾರತದ ಸೇನೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ದೇಶವನ್ನು ಹೊರಗಿನವರ ದಾಳಿಯಿಂದ, ಬೆದರಿಕೆಯಿಂದ ರಕ್ಷಿಸುವುದು, ದೇಶದ ಗಡಿಯನ್ನು ಕಾಯುವುದು ಭಾರತೀಯ ಸೇನೆಯ ಮೂಲ ಉದ್ದೇಶ. ಇದರ ಜೊತೆಗೆ ಪ್ರಕೃತಿ ವಿಕೋಪಗಳ ಸಮಯದಲ್ಲಿ ದೇಶದ ಜನರ ನೆರವಿಗೆ ಬರುವುದು, ದೇಶದಲ್ಲಿ ಆಂತರಿಕ ಸಮಸ್ಯೆಗಳು ಉದ್ಭವವಾದಾಗ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಪೊಲೀಸರಿಗೆ ನೆರವಾಗುವುದು ಭಾರತೀಯ ಸೇನೆಯ ಕರ್ತವ್ಯವಾಗಿದೆ. ಭಾರತೀಯ ಸೇನೆಗೆ ಸೇರಲು ಇಡೀ ದೇಶದ ಎಲ್ಲಾ ಪ್ರದೇಶದ ಎಲ್ಲಾ ಜಾತಿ ವರ್ಗಗಳ ಜನರಿಗೆ ಅವಕಾಶವಿದೆ. ಭಾರತೀಯ ಸೇನೆ ಜಾತಿ ಮತ್ತು ಧರ್ಮವನ್ನಾಧರಿಸಿ ನೇಮಕಾತಿ ಮಾಡುವುದಿಲ್ಲ. ದೈಹಿಕ ಸಾಮರ್ಥ್ಯ ಮತ್ತು ಅರ್ಹತೆ ಮಾತ್ರ ಸೇನೆಗೆ ಆಯ್ಕೆಯಾಗಲು ಮಾನದಂಡ. ಭಾರತೀಯ ನೌಕಾಪಡೆಯೂ ಕೂಡ 17ನೇ ಶತಮಾನದಲ್ಲೇ ಅಸ್ತಿತ್ವಕ್ಕೆ ಬಂತು. ಈಸ್ಟ್ ಇಂಡಿಯಾ ಕಂಪನಿಯವರು ನೌಕಾಪಡೆ ಸ್ಥಾಪಿಸಿದ್ದರು. 1934ರಲ್ಲಿ ಇದನ್ನು ರಾಯಲ್ ಇಂಡಿಯನ್ ನೇವಿ ಎಂದು ಕರೆಯಲಾಯಿತು. ಆದರೆ ಭಾರತ ಗಣರಾಜ್ಯವಾದ ನಂತರ ರಾಯಲ್ ಎಂಬ ಪದವನ್ನು ಕೈಬಿಡಲಾಯಿತು. ನೌಕಾಪಡೆಯ ಮುಖ್ಯ ಕಚೇರಿಯು ನವದೆಹಲಿಯಲ್ಲಿದೆ. ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಎಂದು ಕರೆಯುತ್ತಾರೆ. ಭಾರತೀಯ ನೌಕಾಪಡೆಯನ್ನು 3 ವಿಭಾಗಗಳಲ್ಲಿ ನಿಯೋಜಿಸಲಾಗಿದೆ. ಪಶ್ಚಿಮ ನೌಕಾ ವಿಭಾಗ ಮುಂಬೈನಲ್ಲಿದ್ದು ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿದೆ. ದಕ್ಷಿಣ ನೌಕಾಪಡೆ ಕೇರಳದ ಕೊಚ್ಚಿಯಲ್ಲಿದ್ದು ಇದು ಕೂಡ ಅರಬ್ಬಿ ಸಮುದ್ರದಲ್ಲೇ ಇದೆ. ಪೂರ್ವ ನೌಕಾಪಡೆ ಆಂಧ್ರದ ವಿಶಾಖಪಟ್ಟಣದಲ್ಲಿದ್ದು ಬಂಗಾಳ ಕೊಲ್ಲಿ ವ್ಯಾಪ್ತಿಯಲ್ಲಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲೂ ಒಂದು ಹೆಚ್ಚುವರಿ ನೌಕಾ ಕಮಾಂಡ್ ಇದೆ. ಶಮನೋ ವರ್ಣ ಅಂದರೆ ಸಮುದ್ರ ರಾಜನೇ ಶಾಂತವಾಗಿರು ಅನ್ನುವುದು ನೌಕಾಪಡೆಯ ಘೋಷವಾಕ್ಯ. ಇತ್ತೀಚಿನ ವರ್ಷಗಳಲ್ಲಿ ನೌಕಾಪಡೆ ಸಾಕಷ್ಟು ಆಧುನೀಕರಣಗೊಳ್ಳುತ್ತಿದೆ. ಛತ್ರಪತಿ ಶಿವಾಜಿ ಮಹಾರಾಜನನ್ನು ಭಾರತೀಯ ನೌಕಾಪಡೆಯ ಪಿತಾಮಹ ಎಂದು ಕರೆಯುತ್ತಾರೆ. ಭಾರತೀಯ ವಾಯುಪಡೆ ಅಧಿಕೃತವಾಗಿ 1932ನೇ ಇಸ್ವಿ ಅಕ್ಟೋಬರ್ನಲ್ಲಿ ಸ್ಥಾಪಿತವಾಯಿತು. ಆ ನಂತರ ಏಪ್ರಿಲ್ 1954ರಲ್ಲಿ ಏರ್ ಮಾರ್ಷಲ್ ಸುಬ್ರತೋ ಮುಖರ್ಜಿ ಅವರು ಭಾರತದ ಮೊದಲ ಏರ್ ಚೀಫ್ ಮಾರ್ಷಲ್ ಆಗಿ ಅಧಿಕಾರ ಸ್ವೀಕರಿಸಿದರು.
ದಿನಗಳು ಕಳೆದಂತೆ ಭಾರತದ ವಾಯುಪಡೆ ಹಲವಾರು ಅತ್ಯಾಧುನಿಕ ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳಿಂದ ಸಜ್ಜುಗೊಂಡಿದೆ. ವಾಯುಪಡೆ ಮುಖ್ಯ ಕಚೇರಿಯು ನವದೆಹಲಿಯಲ್ಲೇ ಇದೆ. ನಭಾ ಸ್ಪರ್ಶಂ ದೀಪ್ತಂ ಅಂದರೆ ದಿವ್ಯವಾದ ರೀತಿಯಲ್ಲಿ ಆಕಾಶವನ್ನು ಸ್ಪರ್ಶಿಸಿ ಅನ್ನುವುದು ನಮ್ಮ ವಾಯುಪಡೆಯ ಘೋಷವಾಕ್ಯ. ಭಾರತದ ಆಕಾಶವನ್ನು ಕಾವಲು ಮಾಡುವುದು ಮತ್ತು ಅಗತ್ಯ ಬಿದ್ದಾಗ ಆಗಸದಲ್ಲಿ ಯುದ್ಧ ನಡೆಸುವುದು, ಭೂಸೇನೆಗೆ ನೆರವಾಗುವುದು, ವೈರಿಯ ನೆಲೆಗಳ ಮೇಲೆ ಬಾಂಬ್ ದಾಳಿ ಮಾಡುವುದು ಇತ್ಯಾದಿ ನೌಕಾಪಡೆಯ ಕರ್ತವ್ಯ. ಬೆಂಗಳೂರು ಮತ್ತು ಹೈದರಾಬಾದ್ಗಳಲ್ಲಿ ವಾಯುಪಡೆಯ ಮುಖ್ಯ ತರಬೇತಿ ಕೇಂದ್ರಗಳಿವೆ. ಕರ್ನಾಟಕದ ಬೀದರ್ ಮತ್ತು ಆಂಧ್ರದ ಹಕೀಂಪೇಟೆಯಲ್ಲಿ ವಾಯುಪಡೆಯ ವಿಶೇಷ ಉನ್ನತ ಮಟ್ಟದ ತರಬೇತಿ ಕೇಂದ್ರವಿದೆ. ದೇಶದ ಹಲವೆಡೆ ತಾಂತ್ರಿಕ ತರಬೇತಿ ಕೇಂದ್ರಗಳಿವೆ. ಭಾರತದ ಸೇನೆ ನೆರೆಯ ಪಾಕಿಸ್ತಾನದ ಜೊತೆಗೆ ಈವರೆಗೆ 4 ಯುದ್ಧಗಳನ್ನು ಮಾಡಿದೆ. ಚೀನಾ ಜೊತೆಗೆ 1 ಯುದ್ಧ ನಡೆದಿದೆ. ಭಾರತ ಸ್ವತಂತ್ರವಾದ ಕೆಲವು ತಿಂಗಳುಗಳ ನಂತರ 1948ರಲ್ಲಿ ಕಾಶ್ಮೀರದ ವಿಚಾರಕ್ಕೆ ಭಾರತದ ಮೇಲೆ ಯುದ್ಧಕ್ಕೆ ಬಂದ ಪಾಕಿಸ್ತಾನಕ್ಕೆ ಭಾರತ ಸೇನೆ ಪಾಠ ಕಲಿಸಿತ್ತು. 1948ರ ಸೆಪ್ಟೆಂಬರ್ನಲ್ಲಿ ನಿಜಾಮನ ಆಡಳಿತದಲ್ಲಿದ್ದ ಹೈದರಾಬಾದ್ ಪ್ರಾಂತ್ಯವನ್ನು ಭಾರತದಲ್ಲಿ ವಿಲೀನಗೊಳಿಸುವಲ್ಲಿಯೂ ಭಾರತದ ಸೇನೆ ಪ್ರಮುಖ ಪಾತ್ರ ವಹಿಸಿತ್ತು. ಆನಂತರ ಗೋವಾ, ದಮನ್ ಮತ್ತು ಡಿಯುಗಳನ್ನು ಭಾರತಕ್ಕೆ ಬಿಟ್ಟುಕೊಟ್ಟು ಹೊರಡಲು ನಿರಾಕರಿಸಿದ ಪೋರ್ಚುಗಲ್ ಆಡಳಿತದ ವಿರುದ್ಧವೂ 1961ರ ಡಿಸೆಂಬರ್ನಲ್ಲಿ ಕಾರ್ಯಾಚರಣೆ ನಡೆಸಿದ ಭಾರತೀಯ ಸೇನೆ ಗೋವಾ ಪ್ರಾಂತ್ಯವನ್ನು ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಳಿಸಿತ್ತು. 1962ರಲ್ಲಿ ಭಾರತ ಚೀನಾ ನಡುವೆ ಗಡಿ ವಿವಾದದ ಕಾರಣ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ಸೂಕ್ತ ತಯಾರಿ ಇಲ್ಲದ ಕಾರಣ ಮತ್ತು ಅಂದಿನ ಕೇಂದ್ರ ಸರ್ಕಾರ ಸರಿಯಾಗಿ ಸಮನ್ವಯ ಮಾಡದ ಕಾರಣ ಭಾರತಕ್ಕೆ ಭಾರೀ ಮುಖಭಂಗವಾಯಿತು. ಇದಾದ ನಂತರ 1965ರಲ್ಲಿ ಮತ್ತೆ ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡಬೇಕಾಯಿತು. ಆ ಬಾರಿಯೂ ಪಾಕಿಸ್ತಾನ ಸೋತು ಹಿಮ್ಮೆಟ್ಟಿತ್ತು. ಇಷ್ಟಾದರೂ ಪಾಕಿಸ್ತಾನಕ್ಕೆ ಬುದ್ಧಿ ಬರಲಿಲ್ಲ. 1971ರಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಚಳವಳಿ ನಡೆಯುತ್ತಿತ್ತು. ಇದನ್ನು ಹತ್ತಿಕ್ಕಲು ಪಾಕಿಸ್ತಾನದ ಸೇನೆ ಅಲ್ಲಿನ ಜನರ ಮೇಲೆ ದೌರ್ಜನ್ಯ ನಡೆಸುತ್ತಿತ್ತು. ಹೀಗಾಗಿ ಸಾವಿರಾರು ಜನ ಭಾರತಕ್ಕೆ ವಲಸೆ ಬರುವಂತಾಗಿತ್ತು. ಇಂತಹ ಸಂದರ್ಭದಲ್ಲಿ ಮಧ್ಯೆ ಪ್ರವೇಶಿಸಿದ ಭಾರತ ಪಾಕ್ ಸೇನೆಯನ್ನು ಸೋಲಿಸಿ ಬಾಂಗ್ಲಾದೇಶದ ಉದಯಕ್ಕೆ ಕಾರಣವಾಯಿತು. ಪಾಕ್ ಮೇಲೆ ಭಾರತೀಯ ಸೇನೆ ನಡೆಸಿದ ದಾಳಿಯಿಂದ ಕಂಗೆಟ್ಟು 93,000 ಪಾಕ್ ಸೈನಿಕರು ಭಾರತೀಯ ಸೇನೆಗೆ ಶರಣಾಗಿದ್ದರು. ಇದು ಇಡೀ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚಿನ ವೈರಿ ಸೈನಿಕರ ಶರಣಾಗತಿ ಎಂಬ ಹೆಗ್ಗಳಿಕೆ ಹೊಂದಿದೆ. ಇದಾದ ನಂತರ ಭಾರತದ ಜೊತೆಗೆ ನೇರವಾಗಿ ಯುದ್ಧ ಮಾಡಿ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಎಂದು ತಿಳಿದ ನರಿಬುದ್ಧಿಯ ಪಾಕಿಸ್ತಾನ 80ರ ದಶಕದಿಂದ ಇಲ್ಲಿಯವರೆಗೂ ಕಾಶ್ಮೀರಕ್ಕೆ ಉಗ್ರವಾದಿಗಳನ್ನು ಕಳಿಸುವ ಮೂಲಕ ದುಷ್ಕೃತ್ಯಗಳನ್ನು ಎಸಗುತ್ತಾ ಬಂದಿದೆ. 1999ರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಪೆಟ್ಟು ತಿಂದು ಮಣ್ಣು ಮುಕ್ಕಿದರೂ ಪಾಕ್ಗೆ ಬುದ್ಧಿ ಬಂದಿಲ್ಲ. ಭಾರತೀಯ ಸೇನೆಗೆ ಕಡ್ಡಾಯವಾಗಿ ನೇಮಿಸಿಕೊಳ್ಳಲು ಸಂವಿಧಾನದಲ್ಲಿ ಅವಕಾಶವಿದೆ. ಆದರೆ ಪ್ರಕಟಣೆ ಕೊಟ್ಟರೆ ಸಾಕು, ಸಾವಿರಾರು ಯುವಕರು ಸೇರಿ ಭಾರೀ ನೂಕುನುಗ್ಗಲೇ ಏರ್ಪಡುತ್ತದೆ. ಇವರನ್ನೆಲ್ಲ ನಿಯಂತ್ರಿಸುವುದೇ ಕಷ್ಟವಾಗುತ್ತದೆ. ಹೀಗಾಗಿ ಭಾರತದ ಸೇನೆಗೆ ಜನರನ್ನು ಕಡ್ಡಾಯವಾಗಿ ನೇಮಕಾತಿ ಮಾಡುವ ಪರಿಸ್ಥಿತಿ ಎಂದೂ ಉದ್ಭವವಾಗಿಲ್ಲ ಮತ್ತು ಆ ರೀತಿ ಆಗುವ ಸಾಧ್ಯತೆಯೂ ಇಲ್ಲ. ಇಷ್ಟು ಮಾತ್ರವಲ್ಲದೆ ಭಾರತ ರಕ್ಷಣಾ ಇಲಾಖೆ 5 ರಾಷ್ಟ್ರೀಯ ಸೈನಿಕ ಶಾಲೆಗಳನ್ನು ಮತ್ತು 1 ಮಿಲಿಟರಿ ಕಾಲೇಜನ್ನು ನಡೆಸುತ್ತದೆ. ಈ ಶಾಲೆಗಳಲ್ಲಿ ಕಲಿತವರು ಭಾರತದ ರಕ್ಷಣಾ ಪಡೆಗಳನ್ನು ಸೇರುವ ಅವಕಾಶವಿರುತ್ತದೆ. ಭಾರತೀಯ ಸೇನೆಯಲ್ಲಿ ದೇಶದ ಗಣ್ಯ ವ್ಯಕ್ತಿಗಳನ್ನು ಗೌರವ ಸ್ಥಾನದಲ್ಲಿ ನೇಮಕ ಮಾಡಿಕೊಳ್ಳಲು ಅವಕಾಶವಿದೆ. ಉತ್ತರಾಖಂಡದಲ್ಲಿ ಭಾರೀ ಮಳೆಯಿಂದ ಉಂಟಾದ ಪ್ರವಾಹದಲ್ಲಿ ಸಿಲುಕಿದ್ದ ಯಾತ್ರಾರ್ಥಿಗಳ ರಕ್ಷಣೆಗಾಗಿ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ರಾಹತ್ ಕಾರ್ಯಾಚರಣೆ ಇಡೀ ಜಗತ್ತಿನಲ್ಲಿ ನಡೆದ ಅತ್ಯಂತ ದೊಡ್ಡದಾದ ನಾಗರಿಕರ ರಕ್ಷಣಾ ಕಾರ್ಯಾಚರಣೆಯಾಗಿತ್ತು. ಸುಮಾರು 20,000ಕ್ಕೂ ಹೆಚ್ಚು ನಾಗರಿಕರ ಪ್ರಾಣ ಉಳಿಸುವಲ್ಲಿ ಯಶಸ್ವಿಯಾಗಿದ್ದ ಭಾರತೀಯ ಸೇನೆ ದೇಶದ ಜನರ ಪ್ರಶಂಸೆಗೆ ಪಾತ್ರವಾಗಿತ್ತು. 1947ರಲ್ಲಿ ಭಾರತ ಸ್ವತಂತ್ರ ಪಡೆದ ನಂತರ ಇವತ್ತಿನವರೆಗೂ ಅತ್ಯುತ್ತಮ ಶಿಸ್ತು, ಸಂಯಮ ಮತ್ತು ದೇಶಪ್ರೇಮವನ್ನು ಮೆರೆದಿರುವ ಭಾರತದ ಸೇನೆ ದೇಶದ ನಾಗರಿಕ ಸರ್ಕಾರವನ್ನು ಉರುಳಿಸಿ ಅಧಿಕಾರ ಹಿಡಿಯುವ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ.
ಇದರ ಜೊತೆಗೆ ತಾನೇ ತಾನಾಗಿ ಬೇರೆ ಯಾವ ದೇಶದ ಮೇಲೂ ದಾಳಿ ಮಾಡಿಲ್ಲ. ಹೀಗಾಗಿ ಭಾರತೀಯ ಸೇನೆ ಇಡೀ ದೇಶದ ಜನರಲ್ಲಿ ಹೆಮ್ಮೆಯ ಭಾವನೆ ಮೂಡಿಸುತ್ತದೆ. ಭಾರತೀಯ ಸೇನೆ ಬಗ್ಗೆ ಜಗತ್ತಿನೆಲ್ಲೆಡೆ ಗೌರವದ ಭಾವನೆ ಕಂಡುಬರುತ್ತದೆ.